ಅಮೆಜಾನ್ ಮಳೆಕಾಡು ನಮ್ಮ ಜಗತ್ತಿನ ಅತ್ಯಂತ ವಿಭಿನ್ನವಾದ ಮಳೆಕಾಡು. ಇಲ್ಲಿ ಎಲ್ಲಾ ತರಹದ ಪ್ರಾಣಿ ಪಕ್ಷಿಗಳು ಕಂಡು ಬರ್ತವೆ. ಹಾಗೂ ಈ ಕಾಡಿನಲ್ಲಿ ಕಂಡುಬರುವ ಕೆಲವು ಗಿಡ ಮರಗಳು ಮತ್ತು ಪ್ರಾಣಿ ಪಕ್ಷಿಗಳು ತುಂಬಾನೇ ಅಪರೂಪದ ಜೀವಿಗಳಾಗಿವೆ. ಯಾಕಂದ್ರೆ ಈ ಅಮೆಜಾನ್ ಮಳೆಕಾಡಿನಲ್ಲಿ ಕಂಡುಬರುವ ಕೆಲವು ಜೀವಿಗಳು ಬೇರೆ ಯಾವ ಕಾಡಿನಲ್ಲಿ ಕೂಡ ಕಾಣುವುದಿಲ್ಲ. ಅಷ್ಟೊಂದು ಅಪರೂಪದ ಜೀವಿಗಳು ಈ ಕಾಡಿನಲ್ಲಿ ಜೀವಿಸ್ತಾ ಇವೆ. ಅಂತಹ ಕೆಲವು ವಿಚಿತ್ರವಾದ ಜೀವಿಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡ್ದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಈ ರೀತಿಯ ಇಂಟ್ರೆಸ್ಟಿಂಗ್ ಆದ ವಿಡಿಯೋಗಳನ್ನ ನೀವು ರೆಗ್ಯುಲರ್ ಆಗಿ ನೋಡ್ಬೇಕಂದ್ರೆ ತಪ್ಪದೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಬರುವ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಂಬರ್ 7 ಗೋಲಿಯಾತ್ ಬರ್ಡ್ ಈಟರ್. ಇದೊಂದು ಭಯಂಕರವಾದ ಸ್ಪೈಡರ್ ಗುರು. ಯಾಕಂದ್ರೆ ಇದು ಎಲ್ಲಾ ಸ್ಪೈಡರ್ ಗಳ ತರ ಅಲ್ಲ. ಅಂದ್ರೆ ಈ ಸ್ಪೈಡರ್ ತನ್ನ ವೆಬ್ ಅನ್ನ ಬಳಸ್ಕೊಂಡು ಬೇಟೆಯಾಡುವುದಿಲ್ಲ, ಬದಲಿಗೆ ಡೈರೆಕ್ಟ್ ಆಗಿ ಈ ರೀತಿಯಲ್ಲಿ ಬೇಟೆಯಾಡುತ್ತೆ. ಇದು ಪಕ್ಷಿಗಳನ್ನ, ಇಲಿಗಳನ್ನ, ಕಪ್ಪೆಗಳನ್ನ ಹಾಗೂ ಹಲ್ಲಿಗಳನ್ನ ಕೂಡ ಈ ಸ್ಪೈಡರ್ ತನ್ನ ಬಲವಾದ ಕಾಲುಗಳ ಮೂಲಕ ಹಿಡಿದು ಇಷ್ಟೊಂದು ಸುಲಭವಾಗಿ ಬೇಟೆಯಾಡಿ ತಿನ್ನುತ್ತೆ. ನಾವು ಅಂದ್ಕೊಳ್ಳುವಷ್ಟು ಒಳ್ಳೆ ಸ್ಪೈಡರ್ ಏನು ಅಲ್ಲ ಗುರು. ಯಾಕಂದ್ರೆ ಈ ಸ್ಪೈಡರ್ ತುಂಬಾನೇ ವಿಷಕಾರಿಯಾಗಿದೆ. ಒಂದು ಬಾರಿ ಈ ಸ್ಪೈಡರ್ ನ ಕಾಲುಗಳಲ್ಲಿರುವ ಈ ಶಾರ್ಪ್ ಆದ ಉಗುರನ್ನ ನೋಡಿ, ಈ ಉಗುರುಗಳನ್ನ ಬಳಸ್ಕೊಂಡೆ ಇದನ್ನ ಬೇಟೆಯಾಡಲು ಬರುವ ಬೇಟೆಗಾರ ಜೀವಿಯ ಮೇಲೆ ದಾಳಿ ಮಾಡಿ ಅದರ ದೇಹದಲ್ಲಿ ನ್ಯೂರೋಟಾಕ್ಸಿನ್ ಅನ್ನುವ ವಿಷವನ್ನ ಬಿಡುತ್ತೆ. ಆ ವಿಷದಿಂದ ಕೆಲವೇ ನಿಮಿಷಗಳಲ್ಲಿ ಆ ಜೀವಿಗಳು ಸತ್ತು ಹೋಗ್ತವೆ. ಅಷ್ಟೇ ಅಲ್ಲ, ಈ ಸ್ಪೈಡರ್ ನ ದೇಹದ ಮೇಲಿರುವ ಕೂದಲುಗಳು ಇದಕ್ಕೆ ತುಂಬಾನೇ ಸಹಾಯ ಮಾಡ್ತವೆ. ಅದು ಹೇಗೆ ಅಂದ್ರೆ ಅದರ ಸುತ್ತಮುತ್ತ ಎಲ್ಲಾದ್ರೂ ಪ್ರಿಡೇಟರ್ಸ್ ಇದ್ರೆ ಆ ಪ್ರಿಡೇಟರ್ ನ ದೇಹದಿಂದ ಬರುವ ವೈಬ್ರೇಷನ್ ಅನ್ನ ಆಧಾರವಾಗಿ ಇಟ್ಕೊಂಡು ಅದು ಯಾವ ದಿಕ್ಕಿನಲ್ಲಿದೆ ಅಂತ ಈ ಸ್ಪೈಡರ್ ನ ದೇಹದ ಮೇಲಿರುವ ಕೂದಲುಗಳು ನೇವಿಗೇಟ್ ಮಾಡುತ್ತೆ. ಇನ್ನೊಂದು ಭಯಂಕರವಾದ ನಿಜವೇನಂದ್ರೆ ಈ ಸ್ಪೈಡರ್ ಗಳಿಗೆ ಹಲ್ಲುಗಳು ಇರೋದಿಲ್ಲ. ಇದರಿಂದ ಈ ಸ್ಪೈಡರ್ ತನ್ನ ಹೊಟ್ಟೆಯಲ್ಲಿರುವ ಡೈಜೆಸ್ಟಿವ್ ಲಿಕ್ವಿಡ್ ಅನ್ನ ಹೊರಗಡೆ ಹೋಗಿದು, ಅಂದ್ರೆ ಇದು ಬೇಟೆಯಾಡಿದ ಜೀವಿಯ ಮೇಲೆ ಹೋಗಿದು ಅದರ ಟಿಶ್ಯೂಸ್ ಎಲ್ಲ ಕರಗಿದ್ಮೇಲೆ ನಿಧಾನಕ್ಕೆ ತನ್ನ ಆಹಾರವನ್ನ ಸೇವಿಸುತ್ತೆ. ನಿಜವಾಗ್ಲೂ ಈ ಪ್ರೋಸೆಸ್ ತುಂಬಾನೇ ವಿಚಿತ್ರವಾಗಿದೆ ಅಲ್ವಾ. ನಂಬರ್ 6 ಮಟ ಟರ್ಟಲ್. ನೋಡೋದಕ್ಕೆ ಸೇಮ್ ಆಮೆಗಳ ತರ ಇದ್ದು ಅವುಗಳ ತರಾನೇ ನಿಧಾನವಾಗಿ ನಡೆಯುವ ರೆಪ್ಟೈಲ್ಸ್ ಈ ಪ್ರಪಂಚದಲ್ಲಿ ಹಲವಾರು ಕಂಡು ಬರ್ತವೆ. ಅವುಗಳಲ್ಲಿ ಈ ಮಟ ಕೂಡ ಒಂದು. ಇದು ನೋಡುವುದಕ್ಕೆ ಸ್ಪೈಕಿ ಡೈನೋಸರ್ ತರ ಕಾಣಿಸುತ್ತೆ. ಇದರ ಕಲರ್ ಮತ್ತು ಶೇಪ್ ಇಂದ ಕಲ್ಲುಗಳ ಮಧ್ಯೆ ಈ ಆಮೆಯನ್ನು ಗುರುತಿಸೋದು ತುಂಬಾನೇ ಕಷ್ಟವಾಗುತ್ತೆ. ಇದು 1.5 ಅಡಿ ಉದ್ದ ಹಾಗೂ 17 ರಿಂದ 18 ಕೆಜಿ ತೂಕವನ್ನ ಕೂಡ ಹೊಂದಿರುತ್ತೆ. ಈ ಆಮೆಯಲ್ಲಿರುವ ವಿಚಿತ್ರ ಸಂಗತಿ ಏನಂದ್ರೆ ಇದು ಬೇಟೆಯಾಡುವ ವಿಧಾನ. ಇದು ಚಿಕ್ಕ ಚಿಕ್ಕ ಮೀನುಗಳನ್ನ ಹೆಚ್ಚಾಗಿ ತಿಂದು ಜೀವಿಸುತ್ತೆ. ಮೀನುಗಳು ಅದರ ಹತ್ತಿರಕ್ಕೆ ಬಂದ ತಕ್ಷಣ ಅಂದ್ರೆ ವಿತಿನ್ ಸೆಕೆಂಡ್ಸ್ ನಲ್ಲೇ ಬೇಟೆಯನ್ನ ಹಿಡಿಯಬಲ್ಲದು. ಈ ಆಮೆಯ ನಡೆಯುವ ವೇಗ ನಿಧಾನವಾಗಿರಬಹುದು, ಆದ್ರೆ ಇದು ಮೀನುಗಳನ್ನ ಬೇಟೆಯಾಡುವ ವೇಗವನ್ನ ನೋಡಿದ್ರೆ ಖಂಡಿತ ನೀವು ಆಶ್ಚರ್ಯ ಪಡ್ತೀರಾ. ನಂಬರ್ 5 ದಿ ಜಾಗ್ವರ್. ಚೀತಾ ಮತ್ತು ಲಿಪಾರ್ಡ್ಸ್ ಗಿಂತ ಈ ಜಾಗ್ವರ್ ತುಂಬಾನೇ ಬಲಶಾಲಿಯಾದ ಪ್ರಾಣಿ. ಹಾಗೂ ಈ ಜಾಗ್ವರ್ಗಳು ಎಲ್ಲಂದ್ರಲ್ಲೇ ಕಾಣುವ ಪ್ರಾಣಿಗಳಲ್ಲ. ಇವು ಕೇವಲ ಅಮೆಜಾನ್ ರೈನ್ ಫಾರೆಸ್ಟ್ ನಲ್ಲಿ ಮಾತ್ರವೇ ಜೀವಿಸಬಲ್ಲ ಪ್ರಾಣಿ. ಯಾಕಂದ್ರೆ ಈ ಜಾಗ್ವರ್ ಗಳಿಗೆ ಬೇಕಾದ ಆಹಾರ ಈ ಅಮೆಜಾನ್ ಮಳೆಕಾಡಿನಲ್ಲಿ ಬೇಕಾದಷ್ಟು ಸಿಗುತ್ತೆ. ಈ ಜಾಗ್ವರ್ ಹೆಚ್ಚಾಗಿ ಆಮೆಗಳನ್ನ, ದೊಡ್ಡ ಗಾತ್ರದ ಹಾವುಗಳನ್ನ ಹಾಗೂ ಅಮೆಜಾನ್ ನಲ್ಲಿ ಮಾತ್ರವೇ ಕಂಡು ಬರುವ ಕಯಮಾನ್ ಅನ್ನುವ ಮೊಸಳೆಗಳನ್ನ, ಜೊತೆಗೆ ಕಾಡು ಹಂದಿಗಳನ್ನ, ಬಲಿಷ್ಠವಾಗಿರುವ ಕ್ಯಾಂಪಿಬೀರಸ್ ಅನ್ನ ಕೂಡ ಅತ್ಯಂತ ಭಯಂಕರವಾಗಿ ಬೇಟೆಯಾಡಿ ತನ್ನ ಹೊಟ್ಟೆಯನ್ನ ತುಂಬಿಸಿಕೊಳ್ಳುತ್ತೆ. ಇವುಗಳಿಗೆ ಹೊಟ್ಟೆ ಹಸಿವು ತುಂಬಾನೇ ಹೆಚ್ಚಾಗಿರುತ್ತೆ. ಇದರಿಂದ ಇದು ಚಿಕ್ಕ ಪುಟ್ಟ ಜೀವಿಗಳನ್ನ ಬೇಟೆಯಾಡಲು ಹೆಚ್ಚು ಆಸಕ್ತಿ ತೋರಿಸೋದಿಲ್ಲ. ಮಿನಿಮಮ್ 50 ಕೆಜಿಗಿಂತ ಹೆಚ್ಚು ತೂಕವಾಗಿರುವ ಜೀವಿಗಳನ್ನ ಮಾತ್ರವೇ ಇದು ಹೆಚ್ಚಾಗಿ ಬೇಟೆಯಾಡುತ್ತೆ. ಅದರಲ್ಲೂ ಅಮೆಜಾನ್ ಮಳೆಕಾಡಿನಲ್ಲಿ ಈ ಜಾಗ್ವರ್ಗಳಿಗೆ ಹೆಚ್ಚಾಗಿ ಬಲಿಯಾಗುವುದು ಮಾತ್ರ ಈ ಮೊಸಳೆಗಳು. ಹೌದು, ಒಂದು ಬಾರಿ ಇದು ಮೊಸಳೆಯನ್ನ ಹಿಡಿದುಕೊಂಡ್ರೆ ಅದರಿಂದ ಮೊಸಳೆ ತಪ್ಪಿಸಿಕೊಳ್ಳೋದು ಮಾತ್ರ ಆಲ್ಮೋಸ್ಟ್ ಇಂಪಾಸಿಬಲ್ ಗುರು. ಅಷ್ಟೊಂದು ಬಲವಾಗಿ ಹಿಡಿಯುತ್ತೆ. ಇನ್ನು ಈ ಜಾಗ್ವರ್ಗಳಲ್ಲಿರುವ ಸೂಪರ್ ಪವರ್ ಏನಂದ್ರೆ ಅವುಗಳ ಹಲ್ಲುಗಳು. ಇದರ ಬೈಟಿಂಗ್ ಪವರ್ ಅನ್ನೋದು ಎಷ್ಟೊಂದು ಸ್ಟ್ರಾಂಗ್ ಆಗಿರುತ್ತೆ ಅಂದ್ರೆ ಇದು ತುಂಬಾನೇ ಸುಲಭವಾಗಿ ಆಮೆಗಳ ಮೇಲಿರುವ ಶೆಲ್ ಅನ್ನ ಕೂಡ ಮುರಿಯಬಲ್ಲದು. ಒಂದು ಬಾರಿ ಈ ದೃಶ್ಯವನ್ನ ನೋಡಿ ಇದು ಎಷ್ಟೊಂದು ಸುಲಭವಾಗಿ ಮೊಸಳೆಯನ್ನ ಬೇಟೆಯಾಡುತ್ತೆ ಅನ್ನೋದು ನಿಮ್ಗೂ ಕೂಡ ಅರ್ಥವಾಗುತ್ತೆ. ಅಲ್ಲಿ ಕಾಣುವ ಮೊಸಳೆ ಹೆಚ್ಚು ಕಡಿಮೆ 40 ರಿಂದ 50 ಕೆಜಿ ತೂಕವನ್ನ ಹೊಂದಿರುತ್ತೆ. ಅಷ್ಟೊಂದು ಬಲಿಷ್ಠವಾದ ಮೊಸಳೆಯನ್ನೇ ಇದು ತನ್ನ ಹಲ್ಲುಗಳ ಮೂಲಕ ಕೊಲ್ಲಬಲ್ಲದು. ಅಷ್ಟೇ ಅಲ್ಲ, ಈ ಅಮೆಜಾನ್ ಮಳೆಕಾಡಿನಲ್ಲಿ ಕಂಡು ಬರುವ ಈ ದೈತ್ಯವಾದ ಅನಕೊಂಡವನ್ನ ಕೂಡ ಇದು ಹೆದರಿಸಬಲ್ಲದು. ಆದ್ರೆ ಗ್ರೀನ್ ಅನಕೊಂಡ ಹಾವುಗಳ ಜೊತೆ ಜಗಳವಾಡುವಾಗ ಮಾತ್ರ ಇವು ತುಂಬಾನೇ ಎಚ್ಚರಿಕೆಯಿಂದ ಇರಬೇಕು. ಯಾಕಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಅನಕೊಂಡ ಹಾವಿಗೆ ಆಹಾರವಾಗಿ ಬಿಡುತ್ತೆ. ಈ ಜಾಗ್ವಾರ್ ಅಮೆಜಾನ್ ಮಳೆಕಾಡಿನಲ್ಲಿ ಕಂಡು ಬರುವ ಪ್ರಾಣಿಯಾಗಿರೋದ್ರಿಂದ ಪ್ರಸ್ತುತ ತುಂಬಾ ಜೂಗಳಲ್ಲಿ ಈ ಜಾಗ್ವಾರ್ ಪ್ರಾಣಿಯನ್ನ ಸಾಕ್ತಿದ್ದಾರೆ. ಆದ್ರೂ ಕೂಡ ಈ ಜಾಗ್ವಾರ್ಗಳು ವರ್ಷದಿಂದ ವರ್ಷಕ್ಕೆ ವೇಗವಾಗಿ ಅಳುವಿನಂಚಿಗೆ ತಲುಪ್ತಾ ಇವೆ. ನಂಬರ್ 4 ಬ್ಲಾಕ್ ಕೈಮನ್. ಮೊಸಳೆಗಳ ಜಾತಿಯಲ್ಲೇ ಈ ಬ್ಲಾಕ್ ಕೈಮನ್ ಮೊಸಳೆಗಳು ತುಂಬಾನೇ ದೊಡ್ಡವು. ಅದೇ ರೀತಿಯಲ್ಲಿ ತುಂಬಾನೇ ಬಲಿಷ್ಠವಾದ ದೇಹವನ್ನು ಹೊಂದಿರುವ ಜೀವಿಗಳು ಇವು. ನಾರ್ಮಲ್ ಆಗಿ ಮೊಸಳೆಗಳು ಹೆಚ್ಚು ಆಹಾರವನ್ನ ಸೇವಿಸ್ತವೆ. ಇದರಿಂದ ಇವುಗಳ ಕಣ್ಣಿಗೆ ಬಿದ್ದ ಎಲ್ಲಾ ತರಹದ ಜೀವಿಗಳ ಮೇಲೆ ಕೂಡ ಇವು ದಾಳಿ ಮಾಡಿ ಅವುಗಳನ್ನ ತನ್ನ ಆಹಾರ ಮಾಡಿಕೊಳ್ಳುತ್ತೆ. ಇನ್ನು ಈ ಮೊಸಳೆಗಳು 16 ರಿಂದ 20 ಅಡಿಗಳಷ್ಟು ಉದ್ದವಾಗಿ
ಬೆಳೆಯಬಲ್ಲವು ಹಾಗೂ 300ರಿಂದ 400 ಕೆಜಿಯಷ್ಟು ತೂಕವನ್ನ ಕೂಡ ಇವು ಹೊಂದಿರ್ತವೆ. ಮರಗಳ ಮೇಲೆ ವಾಸ ಮಾಡುವ ಈ ಪಕ್ಷಿಗಳ ಮರಿಗಳು ಯಾವಾಗ ಕೆಳಗಡೆ ಜಾರಿ ಬೀಳ್ತವೆ ಅಂತ ಇವು ಕಾಯುತ್ತಾ ಇರ್ತವೆ. ಅವು ಕೆಳಗೆ ಬಿದ್ದ ತಕ್ಷಣ ಅವುಗಳನ್ನು ಹಿಡಿದು ತನ್ನ ಆಹಾರ ಮಾಡಿಕೊಳ್ಳುತ್ತೆ. ಇಂತಹ ಮೊಸಳೆಗಳ ಹತ್ತಿರ ಮನುಷ್ಯರು ತುಂಬಾನೇ ಎಚ್ಚರಿಕೆಯಿಂದ ಇರಬೇಕು. ಆದ್ರೆ ಬ್ರೆಜಿಲ್ ನಲ್ಲಿ ವಾಸ ಮಾಡುವ ಕೆಲವು ಜನರು ಈ ಮೊಸಳೆಗಳ ಹತ್ತಿರ ಈ ರೀತಿಯ ಸಾಹಸಗಳನ್ನ ಮಾಡ್ತಾರೆ. ಈ ಹುಚ್ಚು ಸಾಹಸಗಳನ್ನ ಮಾಡೋಕೆ ಹೋಗಿ ತುಂಬಾ ಜನ ಆ ಮೊಸಳೆಗಳಿಗೆ ಆಹಾರವಾಗಿದ್ದಾರೆ. ಅಮೆಜಾನ್ ಮಳೆಕಾಡಿನಲ್ಲಿರುವ ಈ ಭಯಂಕರವಾದ ಬೇಟೆಗಾರ ಅಂದ್ರೆ ಕಾಡಿನಲ್ಲಿರುವ ಎಲ್ಲಾ ಪ್ರಾಣಿಗಳಿಗೆ ತುಂಬಾನೇ ಭಯ. ಆದ್ರೆ ಅಮೆಜಾನ್ ಕಾಡಿನಲ್ಲಿರುವ ಈ 3 ಪ್ರಾಣಿಗಳನ್ನ ನೋಡಿ ಈ ಮೊಸಳೆಯೇ ಭಯ ಪಡುತ್ತೆ. ಅವು ಜಾಗ್ವಾರ್, ಗ್ರೀನ್ ಅನಕೊಂಡ ಹಾಗೂ ವೋಟರ್ಸ್. ಈ ಮೊಸಳೆಗಳು ಜಾಗ್ವಾರ್ ಜೊತೆ ಯುದ್ಧ ಮಾಡಿ ಗೆಲ್ಲೋದು ಆಲ್ಮೋಸ್ಟ್ ಇಂಪಾಸಿಬಲ್ ಗುರು. ಯಾಕಂದ್ರೆ ಜಾಗ್ವಾರ್ ಮಾಡುವ ದಾಳಿಗೆ ಈ ಮೊಸಳೆಗಳು ತಿರುಗಿ ದಾಳಿ ಮಾಡೋದಕ್ಕೆ ಸಾಧ್ಯವಾಗದೆ ಅವುಗಳಿಗೆ ಆಹಾರವಾಗ್ತವೆ. ತುಂಬಾನೇ ಅಪರೂಪವಾಗಿ ಮಾತ್ರವೇ ಈ ಜಾಗ್ವಾರ್ಗಳ ಮೇಲೆ ಮೊಸಳೆಗಳು ಗೆಲ್ತವೆ. ಎರಡನೆಯದು ಅನಕೊಂಡ. ಇವೆರಡರ ಮಧ್ಯೆ ಯಾವಾಗ್ಲೂ ಜಗಳ ಆಗ್ತಲೇ ಇರುತ್ತೆ. ಇವುಗಳ ಯುದ್ಧದಲ್ಲಿ ಒಂದು ಬಾರಿ ಅನಕೊಂಡ ಗೆದ್ರೆ ಮತ್ತೊಂದು ಬಾರಿ ಮೊಸಳೆ ಗೆಲ್ಲುತ್ತೆ. ಅಂದ್ರೆ ಇವೆರಡರ ಬಲ ಆಲ್ಮೋಸ್ಟ್ ಸೇಮ್ ಆಗಿರುತ್ತೆ. ಇನ್ನು ಮೂರನೆಯದು ವೋಟರ್ಸ್. ಇವುಗಳನ್ನ ನೋಡಿದಾಗ ಇವು ಮೊಸಳೆಯನ್ನ ಸೋಲಿಸೋದು ಇಂಪಾಸಿಬಲ್ ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ಇವು ತುಂಬಾನೇ ಭಯಂಕರವಾದ ಜೀವಿಗಳು. ಈ ವೋಟರ್ಸ್ ಜೀವಿಗಳ ಕಣ್ಣಿಗೆ ಮೊಸಳೆಗಳು ಕಾಣಿಸ್ಕೊಂಡ್ರೆ ಸಾಕು, ವೋಟರ್ಸ್ ಗುಂಪೆಲ್ಲ ಒಂದೇ ಬಾರಿಗೆ ಮೊಸಳೆಯ ಮೇಲೆ ದಾಳಿ ಮಾಡಿ ಭಯಂಕರವಾಗಿ ಬೇಟೆಯಾಡುತ್ತೆ. ಅಷ್ಟೇ ಅಲ್ಲ ಗುರು, ಇವುಗಳ ಗುಂಪನ್ನ ನೋಡಿ ಜಾಗ್ವಾರ್ಗಳು ಕೂಡ ಹೆದರಿಕೊಂಡು ಓಡಿ ಹೋಗ್ತವೆ. ಅಂದ್ರೆ ಇವು ಎಷ್ಟೊಂದು ಭಯಂಕರವಾದ ಪ್ರಾಣಿಗಳು ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಬ್ಲಾಕ್ ಕೆಮೆನ್ ಮೊಸಳೆಗಳು ಎಷ್ಟೇ ಭಯಂಕರವಾದ ಬೇಟೆಗಾರ ಆಗಿದ್ರು ಸಹ ಈ 3 ಪ್ರಾಣಿಗಳಿಂದ ಆದಷ್ಟು ದೂರ ಇರಲು ಪ್ರಯತ್ನಿಸುತ್ತೆ. ನಂಬರ್ 3, ಬ್ರೆಜಿಲಿಯನ್ ವಂಡರಿಂಗ್ ಸ್ಪೈಡರ್. ಇದು ತುಂಬಾನೇ ಅಗ್ರೆಸಿವ್ ಆಗಿರುವ ಸ್ಪೈಡರ್. ಅಷ್ಟೇ ಅಲ್ಲ, ಇದರಲ್ಲಿರುವ ವಿಷದಿಂದ ಮನುಷ್ಯನ ಪ್ರಾಣ ಕೂಡ ಹೋಗುತ್ತೆ. ಇವು ಹೆಚ್ಚಾಗಿ ಸೌತ್ ಅಮೆರಿಕಾದಲ್ಲಿ ಕಂಡು ಬರ್ತವೆ. ಈ ಸ್ಪೈಡರ್ ಗಳು ಯಾವ ಜೀವಿಯನ್ನಾದ್ರೂ ಹಿಡಿದುಕೊಂಡ್ರೆ ತಕ್ಷಣ ಅದರ ದೇಹದ ಒಳಗಡೆ ವಿಷವನ್ನ ಇಂಜೆಕ್ಟ್ ಮಾಡಿ ಆದಷ್ಟು ಬೇಗ ಅದು ಸತ್ತು ಹೋಗುವ ತರ ಮಾಡುತ್ತೆ. ನಂತರ ಅದನ್ನ ತನ್ನ ಆಹಾರ ಮಾಡಿಕೊಳ್ಳುತ್ತೆ. ಇನ್ನು ಅಲ್ಲಿ ವಾಸ ಮಾಡುವ ಜನರು ಈ ಸ್ಪೈಡರ್ ಗಳ ಹೆಸರು ಕೇಳಿದ್ರೇನೆ ತುಂಬಾನೇ ಭಯ ಪಡ್ತಾರೆ. ಯಾಕಂದ್ರೆ ಇದು ಕಾಡಿನಲ್ಲಿ ಜೀವಿಸೋದಕ್ಕಿಂತ ಮನುಷ್ಯರು ವಾಸ ಮಾಡುವ ಮನೆಯಲ್ಲಿ ಜೀವಿಸೋಕೆ ಹೆಚ್ಚು ಇಷ್ಟ ಪಡುತ್ತೆ. ಜೊತೆಗೆ ಈ ಸ್ಪೈಡರ್ ಗಳು ಮನೆ ಒಳಗಡೆ ಬಂದು ಮನುಷ್ಯರ ಮೇಲೆ ದಾಳಿ ಮಾಡಿದ ಸಂದರ್ಭಗಳು ತುಂಬಾನೇ ಇವೆ. ಇಲ್ಲಿ ಇನ್ನೊಂದು ಭಯ ಹುಟ್ಟಿಸುವ ಸಂಗತಿ ಏನಂದ್ರೆ ಈ ಸ್ಪೈಡರ್ ಗಳು ಹೆಚ್ಚಾಗಿ ಬಾಳೆಹಣ್ಣಿನ ಗಿಡದಲ್ಲಿ ಗೂಡನ್ನ ಕಟ್ಟಿಕೊಂಡು ಜೀವಿಸ್ತವೆ. ಈ ವಿಡಿಯೋ ಕ್ಲಿಪ್ ಅನ್ನ ನೋಡಿ ಬಾಳೆಹಣ್ಣಿನ ಪ್ಯಾಕೆಟ್ ನಲ್ಲಿ ಈ ಡೇಂಜರ್ಸ್ ಆದ ಸ್ಪೈಡರ್ ಹೇಗೆ ಓಡಾಡ್ತಾ ಇದೆ ಅಂತ ನೀವೇ ನೋಡಿ. ಅಷ್ಟೇ ಅಲ್ಲ, ಈ ಬಾಳೆಹಣ್ಣುಗಳನ್ನ ಸರಿಯಾಗಿ ಕ್ಲೀನ್ ಮಾಡದೆ ಮಕ್ಕಳಿಗೆ ತಿನ್ನೋದಕ್ಕೆ ಕೊಟ್ಟಾಗ ಆ ಸ್ಪೈಡರ್ ಗಳು ಮಕ್ಕಳ ಮೇಲೆ ದಾಳಿ ಮಾಡಿ ಪ್ರಾಣವನ್ನ ತೆಗೆದ ಸಂದರ್ಭಗಳು ಕೂಡ ಇವೆ. ಅದಕ್ಕೆ ಈ ಸ್ಪೈಡರ್ ಗಳನ್ನ ನೋಡಿ ಅಲ್ಲಿನ ಸ್ಥಳೀಯ ಜನರು ತುಂಬಾನೇ ಹೆದರ್ಕೊಳ್ತಾರೆ. ನಂಬರ್ 2, ಪಿಯೇಟ್ ಟ್ಯಾಮರಿನ್. ಬ್ರೆಜಿಲ್ ನ ಅಮೆಜಾನ್ ರೈನ್ ಫಾರೆಸ್ಟ್ ನಲ್ಲಿ ಕಂಡು ಬರುವ ಒಂದು ವಿಚಿತ್ರವಾದ ಕೋತಿ ಇದು. ಇವು ಕೇವಲ ಅಮೆಜಾನ್ ರೈನ್ ಫಾರೆಸ್ಟ್ ನಲ್ಲಿ ಮಾತ್ರವೇ ಜೀವಿಸ್ತವೆ. ಸದ್ಯಕ್ಕೆ ಈ ವಿಚಿತ್ರವಾದ ಜೀವಿಗಳು ಅಳಿವಿನಂಚಿಗೆ ತಲುಪಿವೆ. ಈ ಕೋತಿಗಳ ಮುಖ ಸ್ವಲ್ಪ ನೋಡುವುದಕ್ಕೆ ಮನುಷ್ಯರ ಮುಖಕ್ಕೆ ಹೋಲುತ್ತೆ. ಇವು ಹೆಚ್ಚು ಕಡಿಮೆ 20ರಿಂದ 30 ಸೆಂಟಿಮೀಟರ್ ಎತ್ತರವಾಗಿ ಬೆಳೆಯಬಲ್ಲವು ಹಾಗೂ 220ರಿಂದ 900 ಗ್ರಾಂ ತೂಕವನ್ನ ಹೊಂದಿರುತ್ತೆ. ಸುಮಾರು 8ರಿಂದ 15 ವರ್ಷಗಳ ಕಾಲ ಮಾತ್ರವೇ ಈ ಕೋತಿಗಳು ಜೀವಿಸ್ತವೆ. ವಾತಾವರಣದಲ್ಲಿ ಬಂದ ಬದಲಾವಣೆಗಳಿಂದ ಮತ್ತು ಮನುಷ್ಯ ವೇಗವಾಗಿ ಕಾಡುಗಳನ್ನು ನಾಶ ಮಾಡ್ತಿರೋದ್ರಿಂದ ಈ ಅಪರೂಪದ ಕೋತಿಗಳು ಅಳಿವಿನಂಚಿಗೆ ತಲುಪಿವೆ. ಅಷ್ಟೇ ಅಲ್ಲ, ಇವುಗಳನ್ನ ಬಂಧಿಸಿ ಬ್ಲಾಕ್ ಮಾರ್ಕೆಟ್ ನಲ್ಲಿ ಕೂಡ ಮಾರಾಟ ಮಾಡ್ತಿದ್ದಾರೆ. ಒಂದು ಅಂದಾಜಿನ ಪ್ರಕಾರ ಪ್ರಸ್ತುತ ಈ ಕೋತಿಗಳ ಪಾಪ್ಯುಲೇಷನ್ ಕೇವಲ 35,000 ಅಷ್ಟೇ. ದಿನದಿಂದ ದಿನಕ್ಕೆ ಇವುಗಳ ಪಾಪ್ಯುಲೇಷನ್ ವೇಗವಾಗಿ ಕಡಿಮೆ ಆಗ್ತಾ ಇದೆ. ನಂಬರ್ 1, ಸ್ಲೋತ್. ಅಮೆಜಾನ್ ರೈನ್ ಫಾರೆಸ್ಟ್ ನಲ್ಲಿ ಕಂಡುಬರುವ ಅತ್ಯಂತ ಅಪರೂಪದ ಜೀವಿಗಳಲ್ಲಿ ಇದು ಕೂಡ ಒಂದು. ಈ ಜೀವಿ ನೋಡುವುದಕ್ಕೆ ತುಂಬಾನೇ ಕ್ಯೂಟ್ ಆಗಿ ಕಾಣಿಸುತ್ತೆ. ಇದು ಗಂಟೆಗೆ 0.24 ಕಿಲೋಮೀಟರ್ ವೇಗವಾಗಿ ಮಾತ್ರ ಚಲಿಸುತ್ತೆ. ಅಂದ್ರೆ ತುಂಬಾನೇ ನಿಧಾನವಾಗಿ ಚಲಿಸುವ ಜೀವಿ ಇದು. ಯಾಕಂದ್ರೆ ದಿನದಲ್ಲಿರುವ 24 ಗಂಟೆಗಳಲ್ಲಿ ಬರೋಬ್ಬರಿ 20 ಗಂಟೆಗಳ ಕಾಲ ಇದು ನಿದ್ದೆಯನ್ನ ಮಾಡುತ್ತೆ. ಅಂದ್ರೆ ಕರಡಿಗಳ ತರ ಈ ಸ್ಲೋತ್ ಕೂಡ ತುಂಬಾನೇ ಸೋಂಬೇರಿಯಾದ ಜೀವಿ. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.